ಸರ್ ಈಗ ಕ್ಯಾಮ್ರಾ ಫೋರ್ಸ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಪ್ರತಿಯೊಬ್ಬರು ಸ್ಪರ್ಧಿಗಳ ಮನೆ ಮಂದಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು. ಇದರಿಂದಾಗಿ ದೊಡ್ಡ ಮನೆಯ ಮಂದಿ ಸಿಕ್ಕಾಪಟ್ಟೆ ಖುಷಿಯಾದರು. ಎಲ್ಲರೂ ಕೂಡ ತಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ನೋಡಿ ತುಂಬಾ ಖುಷಿ ಪಟ್ಟರು. ಸೊ ಹೀಗಾಗಿ ಇನ್ನು ಗೌತಮಿ ಜಾಧವ್ ಅವರ ಪತಿ ಅಭಿಷೇಕ್ ಕಾಸರಗೋಡು ಅವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗೆ ಗೌತಮಿ ಅವರು ಅವರನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ. ಯಾಕಂತಂದರೆ ಮನೆಯಿಂದ ದೂರ ಇದ್ದು ಬಿಗ್ ಬಾಸ್ ಮನೆಯಲ್ಲಿ ಸುಮಾರು ದಿನಗಳ ಕಾಲ ಗೌತಮಿ ಅವರು ತನ್ನ ಆಟವನ್ನು ತುಂಬಾ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ. ಜೊತೆಗೆ ಮಂಜು ಅವರ ಜೊತೆ ಇರುವಂತಹ ಫ್ರೆಂಡ್ಶಿಪ್ ಬಾಂಡಿಂಗನ್ನು ತುಂಬ ಚೆನ್ನಾಗಿ ಉಳಿಸ್ಕೊಂಡು ಬಂದಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯ ಒಳಗೆ ಅಂದರೆ ಗೌತಮಿ ಜಾಧವ್ ಹಾಗೂ ಅಭಿಷೇಕ್ ಕಾಸರಗೋಡು ಅವರ ವಿವಾಹ ವಾರ್ಷಿಕೋತ್ಸವವನ್ನು ಕೂಡ ಆಚರಣೆ ಮಾಡಿದ್ದಾರೆ. ಈ ಖುಷಿಯ ಕ್ಷಣದಲ್ಲಿ ದೊಡ್ಡ ಮನೆಯ ಸದಸ್ಯರು ಫುಲ್ ಖುಷಿಯಾಗಿ ಭಾಗಿಯಾಗಿದ್ದಾರೆ. ಇನ್ನು ಈ ಬಗ್ಗೆ ಮಂಜು ಏನು ಹೇಳಿದ್ರು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಬರ್ತೀನಿ. ಗುರುವಾರ ಬಿಗ್ ಬಾಸ್ ಮನೆಗೆ ಗೌತಮಿ ಜಾಧವ್ ಅವರ ಪತಿಯ ಆಗಮನವಾಗಿದೆ. ಇನ್ನು ಪತಿಯನ್ನ ನೋಡಿದ ಕೂಡಲೇ ಗೌತಮಿ ಜಾಧವ್ ಅವರು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕ್ತಾರೆ. ಅಂದರೆ ಒಂದಿಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ರು, ತನ್ನ ಗಂಡನ ಮೇಲಿರುವಂತಹ ಪ್ರೀತಿಯನ್ನು ಗೌತಮಿ ಜಾಧವ್ ಅವರು ಈ ಹಿಂದೆ ಹೇಳಿಕೊಂಡಿದ್ರು ಅನ್ನುವಂಥದ್ದು. ಹಾಗೆಯೇ 93 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದ ಗೌತಮಿ ಜಾಧವ್ ಅವರ ಮುಖದಲ್ಲಿ ಮಂದಹಾಸ ಮೂಡಿದೆ. ಇಷ್ಟು ದಿನ ಕುಟುಂಬಸ್ಥರನ್ನ ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದ ಗೌತಮಿ ಈಗ ಸಖತ್ತಾಗಿ ಹ್ಯಾಪಿ ಆಗಿದ್ದಾರೆ. ಅಂದರೆ ಮೊದಲ ದಿನದಿಂದಲೂ ಕೂಡ ಇದುವರೆಗೆ ಕೂಡ ಗೌತಮಿ ಜಾಧವ್ ಅವರು ಪಾಸಿಟಿವ್ ಅಂತ ಹೇಳ್ತಾ ಸಾಕಷ್ಟು ರೀತಿಯಾಗಿ ತನ್ನ ಆಟವನ್ನು ಕೂಡ ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ರು. ಎಲ್ಲದರಲ್ಲೂ ಕೂಡ ಅಷ್ಟೇ ಪಾಸಿಟಿವ್ ಆಗಿ ತಗೊಂಡು ಆಟವನ್ನು ಆಡ್ತಾ ಇದ್ರು. ಹಾಗೆಯೇ ಒಂದಿಷ್ಟು ಜಗಳ ಕೂಡ ಆಡಿದಿದೆ. ಆದರೆ ಪಾಸಿಟಿವ್ ಅನ್ನುವಂಥ ಒಂದು ವಿಚಾರದಲ್ಲಿ ಗೌತಮಿ ಅವರು ಸಖತ್ತಾಗಿ ಈ ಹಿಂದೆ ಕೂಡ ಅದರ ಬಗ್ಗೆ ಮಾತನಾಡಿದ್ರು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಅಷ್ಟೇ ಪಾಸಿಟಿವ್ ಅನ್ನುವಂಥ ವಿಚಾರಕ್ಕೆ ಗೌತಮಿ ಅವರು ಟ್ರೋಲ್ ಕೂಡ ಆಗ್ತಾ ಇದ್ರು ಅನ್ನುವಂಥದ್ದು. ಇನ್ನು ಅವರ ಪತಿಯನ್ನು ನೋಡಿ ಗೌತಮಿ ಜಾಧವ್ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ, ಅತ್ತು ಬಿಟ್ಟಿದ್ದಾರೆ. ಅಂದರೆ ತನ್ನ ಗಂಡನನ್ನು ನೋಡಿದ ತಕ್ಷಣ ಹೋಗಿ ಹಗ್ ಮಾಡಿಕೊಂಡು ತುಂಬಾ ಕಣ್ಣೀರು ಹಾಕಿರುವಂಥದ್ದು. ಸೊ 93 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥದ್ದು ಅಷ್ಟೇನು ಸುಲಭದ ವಿಷಯವೇ ಅಲ್ಲ. ಸೊ ಹೀಗಾಗಿ ಗೌತಮಿ ಅವರು ಮನೆಯಲ್ಲಿ ಇರುವಂಥದ್ದು ಎಲ್ಲರಿಗೂ ಕೂಡ ಖುಷಿ ತಂದಿರುವಂಥದ್ದು. ಜೊತೆಗೆ ಮಂಜು ಅವರ ಜೊತೆ ಇರುವಂತಹ ಇವರ ಒಂದು ಬಾಂಡಿಂಗ್ ಬಗ್ಗೆ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರತಿಯೊಂದು ಬಾರಿ ಕೂಡ ಇಬ್ಬರು ಕೂಡ ಒಟ್ಟಿಗೆ ಇರ್ತಾರೆ ಅನ್ನುವಂಥದ್ದು. ಇನ್ನು ಮಂಜು ಕೂಡ ಅಷ್ಟೇ ಗೌತಮಿ ಜಾಧವ್ ಅವರ ಪತಿಯನ್ನು ನೋಡಿದ ತಕ್ಷಣ ಖುಷಿ ಪಟ್ಟಿದ್ದಾರೆ, ಚೆನ್ನಾಗಿ ಮಾತನಾಡಿದ್ದಾರೆ. ಸೊ ಹೀಗಾಗಿ ಅಂದರೆ ಅವರ ಒಂದಿಷ್ಟು ಫ್ರೆಂಡ್ಶಿಪ್ಪನ್ನು ಉಳಿಸ್ಕೊಂಡು ಬಂದಿರುವಂಥದ್ದು ಗೌತಮಿ ಅವರ ಜೊತೆ ಮಂಜು ಅವರು. ಸೊ ಹೀಗಾಗಿ ಅವರಿಗೂ ಕೂಡ ಒಂದಿಷ್ಟು ಖುಷಿಯಾಗಿದೆ. ಅದರಲ್ಲೂ ಕೂಡ ಗೌತಮಿ ಜಾಧವ್ ಅವರ ವಿವಾಹ ವಾರ್ಷಿಕೋತ್ಸವ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅದ್ಧೂರಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹೀಗಾಗಿ ವಿವಾಹ ವಾರ್ಷಿಕೋತ್ಸವದ ದಿನವೇ ಬಿಗ್ ಬಾಸ್ ಗೌತಮಿಗೆ ಸರ್ಪ್ರೈಸ್ ಅನ್ನ ಕೊಟ್ಟಿರುವಂಥದ್ದು. ಅಲ್ಲದೆ ಪತಿಯಿಂದಲೂ ಕೂಡ ಗೌತಮಿ ಅವರಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಸಿಕ್ಕಿದೆ ಅನ್ನುವಂಥದ್ದು. ಈ ಹಿಂದೆ ಪ್ರಸಾರವಾದ ಒಂದು ಪ್ರೋಮೋದಲ್ಲಿ ನೀವು ಕೂಡ ಗಮನಿಸಿರಬಹುದು. ಗೌತಮಿ ಜಾಧವ್ ಅವರಿಗೆ ತನ್ನ ಪತಿ ಕಾಲ್ಗೆಜ್ಜೆಯನ್ನು ಹಾಕ್ತಾರೆ, ಕೇಕನ್ನು ಕಟ್ ಮಾಡಿ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ತುಂಬಾ ಕ್ಯೂಟಾಗಿ ಸೆಲೆಬ್ರೇಷನ್ ಮಾಡಿಕೊಂಡಿರುವಂಥದ್ದು. ಸಾಕಷ್ಟು ವರ್ಷಗಳು ಕನಸಿರುತ್ತೆ ಬಿಗ್ ಬಾಸ್ ಮನೆಗೆ ಬರಬೇಕು ಅನ್ನುವಂಥದ್ದು. ಸೊ ಹಾಗೆಯೇ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಬಿಗ್ ಬಾಸ್ ಮನೆಯಲ್ಲಿ ಆಚರಣೆ ಮಾಡಿಕೊಳ್ಳುವಂಥದ್ದು ನಿಜಕ್ಕೂ ಖುಷಿ ಅನಿಸುತ್ತೆ, ಗ್ರೇಟ್ ಅಂತ ಅನಿಸುತ್ತೆ. ಹಾಗಾಗಿ ಗೌತಮಿ ಅವರಿಗೆ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಬಿಗ್ ಬಾಸ್ ಮನೆಯೊಳಗಿರುವ ಮಂದಿಗೂ ಕೂಡ ಅಷ್ಟೇ ಈ ಒಂದು ಸರ್ಪ್ರೈಸನ್ನು ನೋಡಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ಇದು ಲೈಫಲ್ಲಿ ತುಂಬಾ ನನಗೆ ಮೆಮೊರೇಬಲ್ ಅಂತ ಗೌತಮಿ ಜಾಧವ್ ಅವರು ಹೇಳಿಕೊಂಡಿದ್ದಾರೆ. ಸೊ ಹೀಗಾಗಿ ತನ್ನ ಪತಿಯ ಆಗಮನದಿಂದಾಗಿ ಗೌತಮಿ ಜಾಧವ್ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿರುವಂಥದ್ದು. ಇನ್ನು ಮಂಜು ಕೂಡ ಅಷ್ಟೇ ಈ ಒಂದು ವಿವಾಹ ವಾರ್ಷಿಕೋತ್ಸವವನ್ನು ನೋಡಿ ಸಂಭ್ರಮ ಪಟ್ಟಿದ್ದಾರೆ. ಹಾಗೆಯೇ ಇನ್ನು ನಿಮಗೆ ಗೌತಮಿ ಹಾಗೂ ಮಂಜು ಅವರ ಬಾಂಡಿಂಗ್ ಬಗ್ಗೆ ಹೇಗನ್ಸುತ್ತೆ, ಏನನ್ಸುತ್ತೆ ಎಲ್ಲವನ್ನು ಕೂಡ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆಯೇ ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗೀತಾ ಇದೆ. ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಎಲ್ಲವನ್ನು ಕೂಡ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ.
ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.